ದೆಹಲಿ ಪರೇಡ್ ಬೆನ್ನಲ್ಲೇ ಸಿಎಂ ಆಪ್ತ ಸಚಿವರು ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಆಪ್ತ ಸಚಿವರ ಡಿನ್ನರ್ ಮೀಟಿಂಗ್. ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಸಭೆಯನ್ನು ಮಾಡಿದ್ದಾರೆ. ಡಿನ್ನರ್ ನೆಪದಲ್ಲಿ ನಡೆದ ಸಭೆಯಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು? ಮಹದೇವಪ್ಪ ಇದ್ದರು, ಪರಮೇಶ್ವರ್ ಇದ್ದರು, KN ರಾಜಣ್ಣ ಇದ್ದರು, ವೆಂಕಟೇಶ್ ಇದ್ದರು. ಇವರೆಲ್ಲ ಸಿಎಂ ಬಣದಲ್ಲಿ ಗುರುತಿಸ್ಕೊಂಡಂಥವ್ರು. ಮಹದೇವಪ್ಪ, ಪರಮೇಶ್ವರ್, KN ರಾಜಣ್ಣ, ವೆಂಕಟೇಶ್ ಎಲ್ಲ ಭಾಗಿಯಾಗಿದ್ದಾರೆ. ಭಾಗಿಯಾಗ್ಬಿಟ್ಟು ಇವರು ಸಭೆಯನ್ನು ಮಾಡಿದ್ದಾರೆ. ಮುಂದೇನು ಮಾಡಬೇಕು, ಒಂದು ವೇಳೆ DK ಬಣದ ಒತ್ತಡಕ್ಕೆ ಹೈಕಮಾಂಡ್ ಮಣಿದರೆ ಏನು ಮಾಡಬೇಕು, ಮಣಿಯದಿದ್ದರೆ ಏನು ಮಾಡಬೇಕು? ಈಗಾಗಲೇ CM ಹೇಳಿದ್ದಾರೆ ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅಂತ. ಆದರೂ ಸುಮ್ಮನೆ ಕೂತ್ಕೊಳ್ಳೋಂಗಿಲ್ವಲ್ಲ. ರಾಜಕೀಯ ಯಾವತ್ತೂ ನಿಂತ ನೀರಲ್ಲ. CM ಹೇಳ್ಬಿಟ್ಟಿದ್ದಾರೆ, ಅವರೇ CM ಅಂದ್ಬಿಟ್ಟು ಮುಂದುವರಿತಾರೆ ಅಂತ. ಹಾಗಾಗಿ ಎಲ್ಲ ಸುಮ್ಮನೆ ಆಗ್ಬಿಟ್ಟು ಹಂಗಿರಲ್ಲ ರಾಜಕೀಯ. ತೆರೆಮರೆಯ ಕಸರತ್ತುಗಳು ನಡೀತಾನೇ ಇರುತ್ತೆ, ಪ್ರಯತ್ನಗಳಾಗ್ತಾನೇ ಇರುತ್ತೆ. ಹಾಗಾಗಿ ಈಗ ಇವರು ಕೂಡ ಸಭೆ ಸೇರಿ ಸಭೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ನೀವು ಯಾರನ್ನಾರು ಕೇಳಿ ಇವ್ರನ್ನ, ಏನೋ ಊಟಕ್ಕೆ ಸೇರೋದೇ ತಪ್ಪ, ಊಟಕ್ಕೆ ಸೇರಿದ್ವಪ್ಪ ನಾವು ಅಷ್ಟೇ ಅಂತಾರೆ. ಒಳಗಡೆ ಏನು ಚರ್ಚೆ ಆಗಿದೆ ಅಂತ ಗುಟ್ಟು ಬಿಟ್ಟುಕೊಡಲ್ಲ. ಆದರೆ ರಾಜಕಾರಣಿಗಳು ರಾಜಕೀಯ ಅಲ್ಲದೆ ಇನ್ನೇನು ಮಾತಾಡ್ತಾರೆ? ರಾಜಕಾರಣಿಗಳ ಕೆಲಸನೇ ರಾಜಕೀಯ ಅಲ್ವಾ? ಹಾಗಾಗಿ ರಾಜಕೀಯದ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ಸೊ ಹಾಗಾದರೆ ಈ ಮೀಟಿಂಗ್ನ ಅಜೆಂಡಾ ಏನು? ಯಾತಕ್ಕೋಸ್ಕರ ಸಭೆ ಸೇರಿದ್ರು? ಏನೇನು ಚರ್ಚೆ ಆಯಿತು? ಯಾವ ವಿಚಾರಗಳ ಬಗ್ಗೆ ಇಲ್ಲಿ ತೀವ್ರ ಚರ್ಚೆ ಆಗಿದೆ? 3 ಪ್ರಮುಖ ಅಜೆಂಡಾಗಳ ಮೇಲೆ ಸಚಿವರ ಸಭೆ ಆಗಿದೆಯಂತೆ. 3-4 ಹೆಚ್ಚು ಕಡಿಮೆ, ಮೂರು ವಿಚಾರ ಅಂತ ಇಟ್ಕೊಳ್ಳಿ. ಅಜೆಂಡಾ 1, ಹೈಕಮಾಂಡ್ ಭರವಸೆ ಕೊಟ್ಟ ಬಳಿಕನೂ ದೆಹಲಿ ಭೇಟಿ ಅಗತ್ಯ ಇತ್ತ ಇವ್ರದ್ದು? DK ಬಣದವರು ಪಕ್ಷದ ಶಿಸ್ತು ಮೀರಿದ್ದನ್ನು ಹೈಕಮಾಂಡ್ ಗಮನಕ್ಕೆ ತರಬೇಕು. ಯಾರು ಬರಬೇಡಿ ಡೆಲ್ಲಿಗೆ ಅಂದಿದ್ರಲ್ಲ, ಆದರೂ ಇವರೆಲ್ಲ ಓಡೋಗಿದ್ದಾರೆ. ಇದನ್ನು ಹೈಕಮಾಂಡ್ ಗಮನಕ್ಕೆ ತರಬೇಕು. ಅಜೆಂಡಾ ನಂಬರ್ 2, DK ಬಣ ಹೋದಂತೆ ನಾವು ಸದ್ಯಕ್ಕೆ ಹೋಗೋದು ಬೇಡ, ಆಮೇಲೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇರುತ್ತೆ ಅಂತ. ಅಗತ್ಯ ಬಿದ್ದರೆ ಸಂಖ್ಯಾಬಲ ಪ್ರದರ್ಶನಕ್ಕೆ ಬೇಕಾದ್ರೆ ಸಿದ್ಧರಾಗೋಣ. CM ಪರ ಎಷ್ಟು ಜನ ಇದ್ದಾರೆ, DCM ಪರ ಎಷ್ಟು ಜನ ಇದ್ದಾರೆ, ಮಾಡೋಣ. 3ನೇ ಅಜೆಂಡಾ, ಪವರ್ ಶೇರಿಂಗೇ ಆದರೆ ದಲಿತ CM ಮುನ್ನೆಲೆಗೆ ತರೋಣ. DK ಶಿವಕುಮಾರ್ ಮಾತ್ರ ಕೊಡಬಾರ್ದು. ಆ ಥರ ಪವರ್ ಶೇರಿಂಗ್ ಅಂತಾದರೆ ಆಯಿತು, ದಲಿತರನ್ನ ಮಾಡಿ CM, ಅದನ್ನು ಮುನ್ನೆಲೆಗೆ ತರೋಣ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರನೇ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಎಲ್ಲರೂ ಸೇರಿದ್ದಾರೆ. ದಲಿತರನ್ನ CM ಮಾಡದೇ ಆದರೆ, ಪವರ್ ಶೇರಿಂಗ್ ಆದರೆ, ಇಲ್ಲ ಅಂತಂದರೆ ಬೀಸೋದೊಣೆಯಿಂದ ತಪ್ಪಿಸ್ಕೊಂಡಂಗೆ. ಈ ವಿಚಾರಗಳನ್ನ ಇಟ್ಕೊಂಡು ಈಗ ಅವರು ಸಭೆಯನ್ನು ಮಾಡಿದ್ದಾರೆ. ಸಭೆಯಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗಿದೆ ಅನ್ನುವಂತಹ ಮಾಹಿತಿ ಬಂದಿದೆ. ಅಲ್ಲಿಗೆ CM ಬಣ ಬೆಂಗಳೂರಿನಲ್ಲೂ, DK ಶಿವಕುಮಾರ್ ಬಣ ದೆಹಲಿಯಲ್ಲೂ ತಮ್ಮದೇ ಆದ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ.